ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲ ರೈತರಿಗೂ ಕೂಡ ನೀವು ಪಡುವಂಥ ಶ್ರಮಕ್ಕೆ ನಂದೊಂದು ದೊಡ್ಡ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ರೈತರಿಗೆ 5 ಲಕ್ಷ ರೂಪಾಯಿವರೆಗೂ ಕೂಡ ತೀರಾ ಕಡಿಮೆ ಬಡ್ಡಿ ದರ ಅಂದ್ರೆ ಕೇವಲ 4% ಬಡ್ಡಿ ದರದ ರೂಪದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ರೈತರು ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಿ 5 ಲಕ್ಷ ರೂಪಾಯಿವರೆಗೂ ಕೂಡ ಕೇವಲ 4% ಬಡ್ಡಿ ದರದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ಯಾವ ರೀತಿ ರೈತರು ಸಾಲವನ್ನ ಪಡ್ಕೋಬಹುದು ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮು. ಇದರಲ್ಲಿ ಏನಾಗುತ್ತೆ ಅಂತ ಅಂದ್ರೆ 5 ಲಕ್ಷ ರೂಪಾಯಿವರೆಗೂ ಕೂಡ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರುವಂತಹ ರೈತರಿಗೆ 5 ಲಕ್ಷ ರೂಪಾಯಿವರೆಗೂ ಕೂಡ ಕೇವಲ 4% ಬಡ್ಡಿ ದರದಲ್ಲಿ ಸಾಲವನ್ನ ಕೊಡ್ತಾರೆ. ಅದು ಯಾವ ರೀತಿ ಅಂತ ಅಂದ್ರೆ ಫಸ್ಟ್ 9%ಗೆ ಕೊಡ್ತಾರೆ. ಅದರಲ್ಲಿ 2% ಸರ್ಕಾರದ ಸಬ್ಸಿಡಿ, ಮತ್ತೆ ನೀವು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಕಂತುಗಳನ್ನ ಕಟ್ತಾ ಹೋಗ್ತಾ ಇದ್ದೀರಾ ಅಂತಂದ್ರೆ ನಿಮಗೆ 3% ರಿಯಾಯಿತಿನ ಕೊಡ್ತಾರೆ. ಅಂದ್ರೆ ಎಷ್ಟಾಯ್ತು? ಸರ್ಕಾರ 2% ಮತ್ತೆ 3% ರಿಯಾಯಿತಿ. ಹಾಗಾಗಿ 9ರಲ್ಲಿ 5 ಹೋದ್ರೆ ಇನ್ನ 4% ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸಿಗುತ್ತೆ. ಹಾಗಾದ್ರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನು ಅಂತ ಫಸ್ಟ್ ನಮಗೆ ಗೊತ್ತಾಗ್ಬೇಕಲ್ವಾ? ಸೊ ಫಸ್ಟ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಏನು ಅಂತ ನೋಡ್ತಾ ಹೋಗೋಣ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಇದು ರೈತರಿಗಾಗಿ ಸೆಂಟ್ರಲ್ ಗವರ್ಮೆಂಟ್ ಹೊರಡಿಸಿರುವಂತಹ ಕ್ರೆಡಿಟ್ ಕಾರ್ಡ್. ಇದರಲ್ಲಿ ತಮ್ಮ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಿರುವಂತಹ ಸಾಲ ಸೌಲಭ್ಯ ಮತ್ತೆ ಅಗತ್ಯವಿರುವಂತಹ ಆಧಾರಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತಾರೆ. ಹಾಗಾದ್ರೆ ಇದನ್ನ ನಾವು ಏನೇನಕ್ಕೆ ಯೂಸ್ ಮಾಡ್ಕೋಬಹುದು? ಇವುಗಳನ್ನ ರೈತರು ಬೀಜಗಳನ್ನ ಖರೀದಿ ಮಾಡೋದಕ್ಕೋಸ್ಕರ, ರಸಗೊಬ್ಬರವನ್ನ ಖರೀದಿ ಮಾಡೋದಕ್ಕೆ, ಕೀಟನಾಶಕಗಳು ಅಥವಾ ಕೃಷಿ ಉಪಕರಣಗಳನ್ನ ಖರೀದಿ ಮಾಡೋದಕ್ಕೋಸ್ಕರ ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೋಬಹುದು. ಇದು ಕೂಡ ಯಾವ ರೀತಿ ಬೇರೆ ಸ್ಯಾಲರಿಡ್ ಎಂಪ್ಲಾಯೀಸ್ ಗಳಿಗೆ ಕ್ರೆಡಿಟ್ ಕಾರ್ಡ್ ಇರುತ್ತಲ್ಲ ಅದೇ ರೀತಿ ಫಸ್ಟ್ ಕ್ರೆಡಿಟ್ ಕಾರ್ಡ್ ಕಂಪ್ನಿಯವರು ದುಡ್ಡನ್ನ ಕೊಡ್ತಾರೆ, ನೀವು ಕೊಡುವಂತ ಅವಶ್ಯಕತೆ ಇಲ್ಲ. ಆಮೇಲೆ ತಿಂಗಳಿನ ಕೊನೆಯಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನೀವು ಅದರ ಹಣವನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ನಲ್ಲಿ ಕಟ್ಟಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅದೇ ಕಟ್ ಆಗ್ತಾ ಹೋಗುತ್ತೆ. ಸರಿನಾ? ಈಗ ಈ ಕ್ರೆಡಿಟ್ ಕಾರ್ಡ್ ಮೂಲಕ ರೈತರು ಯಾವುದೇ ಖಾತರಿ ಇಲ್ಲದೆ 1,60,000 ರೂಪಾಯಿವರೆಗೂ ಕೂಡ ಸಾಲವನ್ನ ಪಡ್ಕೋಬಹುದು. ಇದು ಕೇವಲ 1 ವರ್ಷದ ಅವಧಿಯಲ್ಲಿ ಸಿಗಲ್ಲ, 3 ವರ್ಷದ ಅವಧಿಗಳಲ್ಲಿ ಸಿಗುತ್ತೆ. ಹಾಗಾಗಿ ಈ 3 ವರ್ಷಗಳಲ್ಲಿ ರೈತರು 5 ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನ ಪಡ್ಕೋಬಹುದು. ಅಂದ್ರೇನು? ಮೊದಲನೇ ವರ್ಷದಲ್ಲಿ ನಿಮಗೆ 1,60,000 ರೂಪಾಯಿಯನ್ನ ಸಾಲದ ರೂಪದಲ್ಲಿ ಕೊಡ್ತಾರೆ. 3 ವರ್ಷದ ಟೆನ್ಯೂರಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ 5 ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನ ಕೊಡ್ತಾರೆ. ಹಾಗಾದ್ರೆ ಅದರಲ್ಲಿ ಬಡ್ಡಿ ದರ ಏನು, ರಿಯಾಯಿತಿನ ಯಾವ ರೀತಿ ಕೊಡ್ತಾರೆ, ಅದನ್ನೆಲ್ಲದನ್ನು ಕೂಡ ಇವಾಗ ನೋಡ್ತಾ ಹೋಗೋಣ. 5 ಲಕ್ಷ ರೂಪಾಯಿ ಏನು ಸಾಲವನ್ನ ಕೊಡ್ತಾರೆ ಅದನ್ನ ನಿಮಗೆ 9% ಬಡ್ಡಿ ರೂಪದಲ್ಲಿ ಕೊಡೋದು. ಯಾವುದು? ನೀವು ಬ್ಯಾಂಕಿನ ಮುಖಾಂತರ ತಗೊಳೋದು. ಸರಿನಾ? 9% ಏನು ಸಾಲದ ಇಂಟ್ರೆಸ್ಟ್ ಇರುತ್ತಲ್ಲ ಅದರಲ್ಲಿ 2% ಸರ್ಕಾರದ ಸಬ್ಸಿಡಿ. ಅಂದ್ರೆ ಏನಾಯ್ತು? 9ರಲ್ಲಿ 2 ಆಯ್ತು, ಇನ್ನು ಉಳಿದಿದ್ದು 7%. ಆ 7% ಇಂದ್ರಲ್ಲಿ ನೀವು ಸ್ಟಾರ್ಟಿಂಗ್ ಕಟ್ತಾ ಹೋಗ್ತಿರಲ್ಲ, ಸ್ಟಾರ್ಟಿಂಗ್ ಕಟ್ಬೇಕಾರೆ ಕಂತು ಕರೆಕ್ಟ್ ಆಗಿ ನೀವು ಕಟ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗೆ 3% ಕಡಿಮೆ ಮಾಡ್ತಾ ಹೋಗ್ತಾರೆ ಇಂಟ್ರೆಸ್ಟ್ ಅಲ್ಲಿ. ಸೊ ಏನಾಯ್ತು? ಫಸ್ಟ್ 2% ಕಡಿಮೆ ಆಗಿ 7% ಆಯ್ತು. 7ರಲ್ಲಿ 3% ಹೋದ್ರೆ ಇನ್ನ 4% ಉಳ್ಕೊಂತು. ಹಾಗಾಗಿ ಕೇವಲ 4% ಇಂಟ್ರೆಸ್ಟ್ ಅಲ್ಲಿ ನಿಮ್ಗೆ ಸಾಲ ಸಿಗುತ್ತೆ 5 ಲಕ್ಷ ರೂಪಾಯಿವರೆಗೂ. ಅದು ಕೂಡ ನೆನಪಿರ್ಲಿ, ನೀವು ಕರೆಕ್ಟ್ ಆಗಿ ಕಂತುಗಳನ್ನ ಕಟ್ಟಿದ್ರೆ, ಕರೆಕ್ಟ್ ಆಗಿ ನೀವು ಕಂತುಗಳನ್ನ ಕಟ್ಟದೇ ಇದ್ರೆ ನಿಮಗೆ 7% ಬಡ್ಡಿನೇ. ಯಾಕಂತಂದ್ರೆ ನೀವು ಕಟ್ತಿಲ್ಲ ಅಂತಂದ್ರೆ 3% ಕನ್ಸೆಷನ್ ಕೊಡಲ್ಲ. ನೀವು ಕರೆಕ್ಟ್ ಆಗಿ ಕಂತುಗಳನ್ನ ತಿಂಗಳು ಕಟ್ತಾ ಇದ್ದೀರಾ ಅಂತ ಅಂದ್ರೆ ಮಾತ್ರ ನಿಮ್ಗೆ ಏನ್ ಮಾಡ್ತಾರೆ, 3% ರಿಯಾಯಿತಿನ ಕೊಟ್ಟು 4% ಬಡ್ಡಿ ರೂಪದಲ್ಲಿ ನಿಮಗೆ ಈ ಒಂದು ಯೋಜನೆ ಮುಖಾಂತರ 5 ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನ ಕೊಡ್ತಾರೆ. ಅದು ಕೂಡ 3 ವರ್ಷದ ಅವಧಿಯಲ್ಲಿ. ಹಾಗಾದ್ರೆ ಈ ಒಂದು ಯೋಜನೆಗೆ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ಯಾರ್ಯಾರು ಈ ಒಂದು ಯೋಜನೆಯ ಮುಖಾಂತರ 5 ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನ ಪಡ್ಕೋಬಹುದು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ನೀವು ಜಮೀನು ಮಾಲೀಕರಾಗಿದ್ರೆ, ಕೃಷಿಕರಾಗಿದ್ರೆ, ಹಂಚಿನ ಬೆಳೆಗಾರರಾಗಿದ್ರೆ, ಹಿಡುವಳಿದಾರರು, ಷೇರುದಾರರು, ರೈತರು, ಮತ್ತೆ ಸ್ವಸಹಾಯ ಗುಂಪುಗಳು, ಇಲ್ಲ ಅಂತಂದ್ರೆ ನೀವು ಪಶು ಸಂಗೋಪನೆ ಮಾಡ್ತಾ ಇದ್ದೀರಾ, ಬೆಳೆಗಳನ್ನ ಬೆಳೀತಾ ಇದ್ದೀರಾ, ಕೋಳಿ ಸಾಕ್ತಾ ಇದ್ದೀರಾ, ಕುರಿ ಸಾಕ್ತಾ ಇದ್ದೀರಾ, ಮೀನು ಸಾಕ್ತಾ ಇದ್ದೀರಾ ಅಂತಂದ್ರೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಈ ಮೀನು ಸಾಕಾಣಿಕೆಯಲ್ಲಿ 2 ಬರುತ್ತೆ. ಒಂದು, ನಿಮ್ಮ ಜಮೀನಲ್ಲಿ ನೀವು ಸಾಕ್ತಾ ಇರೋದು, ನೀವು ಅರ್ಜಿಯನ್ನ ಆರಾಮಾಗಿ ಸಲ್ಲಿಸಬಹುದು. ನೀವೇನಾದ್ರೂ ಕೂಡ ಸಮುದ್ರ ಅಲ್ಲಿ ನೀವು ಮೀನುಗಾರಿಕೆಯನ್ನ ಮಾಡ್ತಾ ಇದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ನಿಮ್ದು ಪರವಾನಗಿಯನ್ನ ತೋರಿಸ್ಬೇಕಂದ್ರೆ ಪರ್ಮಿಷನ್ ತಗೊಂಡಿರ್ತೀರಲ್ವಾ, ಆ ಪರ್ಮಿಷನ್ ಅನ್ನ ತೋರಿಸ್ಬೇಕಾಗತ್ತೆ. ನಮಗೆ ಪರ್ಮಿಷನ್ ಇದೆ, ಆದ್ರಿಂದ ನಾವು ಮೀನುಗಾರಿಕೆಯನ್ನ ಮಾಡ್ತಾ ಇದ್ದೀವಿ, ಈ ಒಂದು ಯೋಜನೆಯಡಿ ನಮಗೆ 5 ಲಕ್ಷ ರೂಪಾಯಿ ಸಾಲನ ಕೊಡ್ರಿ. ಆ ರೀತಿ ನೀವು ಪರ್ಮಿಷನ್ ಲೆಟರ್ ಅನ್ನ ತೋರಿಸ್ಬೇಕು. ನಾನಿವಾಗ ಅರ್ಜಿಯನ್ನ ಸಲ್ಲಿಸಬೇಕು. ಯಾವ್ಯಾವ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡ್ಬೇಕು. ಯಾವ್ಯಾವ ದಾಖಲಾತಿಗಳು ಬೇಕಾಗುತ್ತೆ ಅಂತಂದ್ರೆ ಮೊದಲಿಗೆ ಬೇಕಾಗಿರುವಂತದ್ದು ಗುರುತಿನ ಪುರಾವೆ. ಗುರುತಿನ ಪುರಾವೆ ಅಂತ ಅಂದ್ರೆ ನಿಮ್ಮ ಐಡೆಂಟಿಟಿ ಪ್ರೂಫ್ ಬೇಕು. ಅದಕ್ಕೆ ನೀವು ಪಾನ್ ಕಾರ್ಡ್ನಾರು ಕೊಡ್ರಿ,
ಪಾಸ್ಪೋರ್ಟ್ನಾರು ಕೊಡ್ರಿ, ಆಧಾರ್ ಕಾರ್ಡ್ ಕೊಡ್ರಿ, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಇಲ್ಲ ಅಂತಂದ್ರೆ ವೋಟರ್ ಐ ಡಿ, ಯಾವುದಾದ್ರೂ ಒಂದು ಗುರುತಿನ ಐಡಿಯನ್ನು ಕೊಟ್ಟರೆ ಆಯ್ತು. ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಮತದಾರರ ಚೀಟಿ ಇರ್ಬೋದು, ಪಾಸ್ಪೋರ್ಟು, ಪಾನ್ ಕಾರ್ಡು ಯಾವುದಿದೆ ಅದನ್ನ ಕೊಡ್ರಿ ಅಷ್ಟೇ. ಒಂದು ಕೊಟ್ರು ಸಾಕು. ವಿಳಾಸದ ಪುರಾವೆ, ಮತದಾರ ಗುರುತಿನ ಚೀಟಿ, ಪಾಸ್ಪೋರ್ಟು, ಆಧಾರ್ ಕಾರ್ಡು, ಆಮೇಲೆ ಇಲ್ಲ ಅಂತಂದ್ರೆ ನಿಮ್ದು ಕರೆಂಟ್ ಬಿಲ್ಲಿಂದು ಚೀಟಿ ಅದನ್ನು ಕೂಡ ಕೊಡ್ಬೋದು. ನೀವು ಇವಾಗ ವೋಟರ್ ಐ ಡಿನ ಕೊಟ್ರೆ, ಇಲ್ಲ ಅಂತಂದ್ರೆ ಆಧಾರ್ ಕಾರ್ಡ್ ಅನ್ನ ಕೊಟ್ರೆ ನಿಮ್ಮ ಐಡೆಂಟಿಟಿದು ಆಯ್ತು, ನಿಮ್ಮ ವಿಳಾಸದ ಪುರಾವೆಯೂ ಕೂಡ ಆಯ್ತು. ಹಾಗಾಗಿ ನೀವು ಆಧಾರ್ ಕಾರ್ಡು ಇಲ್ಲ ಅಂತಂದ್ರೆ ನಿಮ್ಮ ವೋಟರ್ ಐ ಡಿನ ಕೊಟ್ರೆ ಸಾಕು. ಅದರ ಜೊತೆಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ, ಅರ್ಜಿಯನ್ನ ಭರ್ತಿ ಮಾಡಬೇಕಾದ್ರೆ ನಿಮ್ಮ ಫೋಟೋನ ಕೊಡ್ಬೇಕಾಗತ್ತೆ. ಯಾರು ಅರ್ಜಿಯನ್ನ ಸಲ್ಲಿಸ್ತಾ ಇರ್ತೀರಾ ಅವ್ರದ್ದು ಪಾಸ್ಪೋರ್ಟ್ ಸೈಜ್ ಫೋಟೋನು ಕೂಡ ಕೊಡಬೇಕು. ಹಾಗಾದ್ರೆ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ನೋಡಿ. ಮೊದಲನೇದಾಗಿ ನೀವೇನ್ ಮಾಡಬೇಕು, pmkisan.go.in ಒಂದು ವೆಬ್ಸೈಟ್ ಇದೆ. ನಿಮ್ಮ ಹತ್ತಿರದ ಯಾವ್ದಾದ್ರು ಒಂದು ಜೆರಾಕ್ಸ್ ಶಾಪಿಗೆ ಹೋಗ್ಬಿಟ್ಟು ಆ ಒಂದು ವೆಬ್ಸೈಟಿಗೆ ಹೋಗ್ಬಿಟ್ಟು ನಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ದು ಫಾರ್ಮ್ ಅನ್ನ ತಕ್ಕೊಡಪ್ಪ ಅಂತ ಕೇಳಿ. ಅಲ್ಲಿ ಅರ್ಜಿದು ಫಾರ್ಮ್ ಅನ್ನ ಅವ್ರು ತಕ್ಕೊಡ್ತಾರೆ. ಆ ಅರ್ಜಿಯನ್ನ ನೀವು ಭರ್ತಿ ಮಾಡಿ ನಿಮ್ದು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ ಆ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಈ ಒಂದು ಅರ್ಜಿಯನ್ನ ಸಲ್ಲಿಸಿ. ನಾನು ಹೇಳಿದ್ನಲ್ಲ ದಾಖಲಾತಿಗಳು ಏನೇನ್ ಬೇಕಾಗುತ್ತೆ ಅಂತ, ಆ ದಾಖಲಾತಿಗಳನ್ನ ಕೊಟ್ಟು ಈ ಅರ್ಜಿ ಏನ್ ತೆಗೆಸ್ಕೊಂಡಿರ್ತೀರಾ ಅದನ್ನ ಫಿಲ್ಅಪ್ ಮಾಡಿ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಂಟಿಸ್ಬಿಟ್ಟು ಕೊಡ್ಬೇಕಾಗುತ್ತೆ. ಆಮೇಲೆ ಬ್ಯಾಂಕ್ನವರು ಫಸ್ಟ್ ನಿಮ್ದು ಎಲ್ಲದನ್ನು ಕೂಡ ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ಮಾಡಿ ಯಾವ್ದಾದ್ರು ಬೇರೆ ಸಾಲ ಆನ್ ಗೋಯಿಂಗ್ ಇದೆಯಾ ಅಂತ ನೋಡ್ತಾರೆ. ಬೇರೆ ಸಾಲ ಇದ್ರೆ ಕೃಷಿ ಸಾಲಗಳು ಈ ಒಂದು ಯೋಜನೆ ಅಡಿ ನೀವು ಸಾಲನ ಪಡ್ಕೊಳ್ಳೋದಕ್ಕಾಗಲ್ಲ, ಸರಿನಾ? ಹಾಗಾಗಿ ಯಾವುದು ಸಾಲ ಇಲ್ಲ ಅಂತಂದ್ರೆ ನೀವು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ. ಈ ಒಂದು ಯೋಜನೆ ಮುಖಾಂತರ ನಿಮಗೆ ಫಸ್ಟ್ ಪರಿಶೀಲನೆ ಮಾಡಾದ್ಮೇಲೆ ಎಸ್ ನಿಮಗೆ ಕೊಡ್ಬೋದು, ನೀವು ಅರ್ಹರಾಗಿದ್ದೀರಾ ಅಂತ ಅಂದ್ರೆ ನಿಮಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತಾರೆ. ಆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ನೀವು ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ನೀವು ಬೆಳೆಗೆ ಬೇಕಾಗಿರುವಂತ ಕೀಟನಾಶಕ ತರೋದಕ್ಕೆ, ಬೂಸ ತರೋದಕ್ಕೆ ನಿಮ್ಮ ಹಸುಗಳಿಗೆ, ಇಲ್ಲ ಅಂತಂದ್ರೆ ನಾನು ಬೆಳೆಯನ್ನ ಬೆಳೆಯೋದಕ್ಕೋಸ್ಕರ ಸಸಿ ತರ್ತೀನಿ, ಕಾಳುಗಳನ್ನ ತರ್ತೀನಿ, ಔಷಧಿ ತರ್ತೀನಿ, ಯಾವುದಕ್ಕಾದ್ರೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅವ್ರು ಕೇಳಲ್ಲ ಏನು, ಕರೆಕ್ಟಾಗಿ ಕಂತು ವೈಸ್ ಎಷ್ಟು ಕಟ್ಟಬೇಕು ಅದನ್ನ ಕರೆಕ್ಟಾಗಿ ಕಟ್ಟಿದ್ರೆ ನಿಮಗೂ ಕೂಡ 3% ರಿಯಾಯಿತಿ ಸಿಗುತ್ತೆ. ಕೇವಲ 4% ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸಿಕ್ಕಿದಂಗೆ ಆಯ್ತು. ನೀವು ಮಾಮೂಲಿ ಅಡಮಾನ ಇಟ್ಬಿಟ್ಟು ಸಾಲ ತಾಂತೀನಿ ಅಂತ ಅಂದ್ರೆ ಜಾಸ್ತಿ ಆಗುತ್ತಲ್ವಾ ಇಂಟ್ರೆಸ್ಟು. ಅದ್ರ ಬದಲು ಸರ್ಕಾರದ ಸಬ್ಸಿಡಿಗಳನ್ನ ತಗೊಂತ ಹೋಗಿ. ಇವು ಸಿಗ್ತಾವೋ ಇಲ್ವೋ ಗೊತ್ತಿಲ್ಲ, ಒಂದು ಅರ್ಜಿಯನ್ನ ಸಲ್ಲಿಸೋದು ನಮ್ಮ ಕೆಲಸ. ಅರ್ಜಿಯನ್ನ ಸಲ್ಲಿಸೋಣ, ಸಿಕ್ಕಿದ್ರು ಒಳ್ಳೇದಲ್ವಾ? ಹಾಗಾಗಿ ಅರ್ಜಿಯನ್ನ ಸಲ್ಲಿಸಿ, ಆಮೇಲೆ ನೋಡೋಣ ಅರ್ಹತಾ ಮಾನದಂಡಗಳಿದೆಯೋ ಇಲ್ವೋ. ಅರ್ಹತಾ ಮಾನದಂಡಗಳಿದ್ರೂ ಕೂಡ ಸಾಲ ಸಿಗುತ್ತೋ ಇಲ್ವೋ, ಈ ಸಬ್ಸಿಡಿಗಳ ಮುಖಾಂತರ ಸಾಲ ಸಿಗಲ್ಲಪ್ಪ ಅಂತ ನೀವೇ ಯಾಕೆ ಅನ್ಕೊಂತೀರಾ? ಒಂದ್ಸಲಿ ಅರ್ಜಿಯನ್ನ ಸಲ್ಲಿಸ್ರಿ. ಅರ್ಜಿಯನ್ನ ಸಲ್ಲಿಸಾದ್ಮೇಲೆ ಸಿಕ್ಕಿದ್ರೆ ಒಳ್ಳೇದೇ ಅಲ್ವಾ? ಈಗ ಒಂದು ಯೋಜನೆಯಲ್ಲಿ ನಿಮಗೆ ಸಿಗದಲೇ ಇರ್ಬೋದು, ಯಾವ್ದಾದ್ರು ಒಂದು ಯೋಜನೆಯಲ್ಲಿ ಸಿಗುತ್ತೆ. ಈಗ ಟ್ರ್ಯಾಕ್ಟರ್ ತಗೊಳಕ್ ಹೋಗ್ತೀರಾ, ಮಿನಿ ಟ್ರ್ಯಾಕ್ಟರ್, ಅದ್ರಲ್ಲಿ ಸಿಗ್ಲಿಲ್ಲ, ನನಗೆ ಇದ್ರಲ್ಲೂ ಕೂಡ ಸಿಗಲ್ಲ ಅಂತ ನೀವೇ ಯಾಕೆ ಅನ್ಕೊಂತೀರಾ? ಡ್ರಿಪ್ ಇನ್ ಸಿಗ್ಬೋದು, ಇಲ್ಲ ಅಂತಂದ್ರೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸಿಗ್ಬೋದು. ಆ ರೀತಿ ಅರ್ಜಿಯನ್ನ ಸಲ್ಲಿಸೋದು ನಿಮ್ ಕೆಲಸ. ಸರ್ಕಾರ ಏನ್ ಕೆಲಸ ಮಾಡ್ಬೇಕು ಅದು ಮಾಡುತ್ತೆ. ಒಂದೊಂದ್ಸಲಿ ಮಿಸ್ಟೇಕ್ ಕೂಡ ಆಗುತ್ತೆ, ಒಬ್ಬೊಬ್ಬರಿಗೆ ಸರ್ಕಾರದಿಂದ ದುಡ್ಡು ಕೂಡ ಬರಲ್ಲ. ಎಲ್ಲ ಸಮಯದಲ್ಲೂ ಅದೇ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಹಾಗಾಗಿ ಅರ್ಜಿಯನ್ನ ಸಲ್ಲಿಸೋದು ನಮ್ಮ ಕೆಲಸ. ಅವ್ರು ಯಾವಾಗ ಕೊಡ್ತಾರೆ ಅಂತಲೂ ಗೊತ್ತಿಲ್ಲ. ಒಂದೊಂದ್ಸಲಿ 6 ತಿಂಗಳಾಗುತ್ತೆ, ಒಂದೊಂದ್ಸಲಿ ವರ್ಷ ಆಗುತ್ತೆ. ಈಗ ಉದಾಹರಣೆಗೆ ನೀವು ಕೊಟ್ಟಿಗೆಯನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ 57,000 ರೂಪಾಯಿ ಸಹಾಯಧನ ಇದೆ ನರೇಗಾ ಯೋಜನೆ ಅಡಿ. ಆ ವಿಡಿಯೋ ಕೂಡ ಮಾಡಿದೀವಿ, ನೀವು ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು. 57,000 ರೂಪಾಯಿ ಶೆಡ್ ಅನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಅದು ಕರೆಕ್ಟಾಗಿ ನಿಮಗೆ ಬರುತ್ತಾ? ಇಲ್ಲ, ಅದು 6 ತಿಂಗಳು ತಾಣುತ್ತೆ, ಒಂದೊಂದ್ಸರಿ 1 ವರ್ಷ ತಾಣುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ನನ್ನ ಹತ್ರ ದುಡ್ಡು ಈತಪ್ಪ, ನನಗೆ ಹೈನುಗಾರಿಕೆಯನ್ನ ಮಾಡೋದಕ್ಕೋಸ್ಕರ ನನ್ನ ಹತ್ರ ದುಡ್ಡು ಇದೆ, ಏನೋ ಒಂಚೂರು ಸಬ್ಸಿಡಿ ಸಿಗಲಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕು. ಏನೋ ಒಂದು 50,000 ರೂಪಾಯಿ ಉಳ್ಕಂತೈತೆ ಶೆಡ್ ನಿರ್ಮಾಣ ಮಾಡೋದಕ್ಕೋಸ್ಕರ. 50,000ದಲ್ಲಿ ಶೆಡ್ ಮಾಡೋದಕ್ಕೆ ಆಗದೇ ಇಲ್ಲ. 1.5 ಲಕ್ಷ 2 ಲಕ್ಷ ಬೇಕು. 2 ಲಕ್ಷದ ಒಂದು 50,000 ರೂಪಾಯಿ ಆದ್ರೂ ಉಳ್ಕಂತು ಅನ್ನೋ ಒಂದು ಖುಷಿ ಅಲ್ವಾ? ಹಾಗಾಗಿ ಅರ್ಜಿಯನ್ನ ಸಲ್ಲಿಸೋದು ನಮ್ಮ ಕೆಲಸ. ಸರ್ಕಾರ ಏನ್ ಮಾಡ್ಬೇಕು ಅದು ಮಾಡ್ಕೊಳ್ಳಿ. ಸಿಕ್ಕಿದ್ರೆ ಒಳ್ಳೇದು, ಸಿಗದೆ ಇದ್ರೆ ಏನು ಮಾಡೋಕ್ಕಾಗಲ್ಲ, ದೈವಿಚ್ಛೆ ಅಂತ ಅಂದ್ಕೊಂಡು ಸುಮ್ಮನಾಗ್ಬೇಕಷ್ಟೇ. ಈ ವಿಡಿಯೋದಲ್ಲಿ ನಾವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ರೈತರು ಯಾವ ರೀತಿ ಕೇವಲ 4% ಬಡ್ಡಿ ದರದಲ್ಲಿ 5 ಲಕ್ಷ ರೂಪಾಯಿವರೆಗೂ ಕೂಡ ಸಾಲವನ್ನ ಪಡ್ಕೋಬಹುದು ಅಂತ ತಿಳ್ಕೊಂತ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ಯಾವುದಾದ್ರೂ ಯೋಜನೆ ಕುರಿತಾಗಿ ವಿಡಿಯೋಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಅಗತ್ಯವಾಗಿ ಆ ಒಂದು ಯೋಜನೆಯ ಕುರಿತಾಗಿ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.